ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಇವತ್ತು ಒಂದು ಒಳ್ಳೆ ನೇಚರ್ಗೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಇವತ್ತೊಂದು ಗುಹೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಇದು ಗುಹೆ ಅಂದರೆ ಒಂದು ಕಲ್ಲಲ್ಲಿ ಮಾಡಿರೋ ಗುಹೆ ಅಲ್ಲ, ಒಂದು ಮರಗಳಲ್ಲಿ ಆಗಿರೋ ಗುಹೆ. ಓಕೆ, ಅದನ್ನು ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಇದೆ, ನಾವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀವಿ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಬಿಡೋಣ. ನೋಡಿ, ಸೇಮ್ ಗುಹೆ ಥರನೇ ಇದೆ. ಅದಕ್ಕೆ ಗುಹೆ ಅಂತ ಹೇಳಿದ್ದು. ಓಕೆ, ಇವಾಗ ತೋರಿಸ್ತಾ ಬರ್ತೀನಿ ಬನ್ನಿ. ಸರಿ, ಇವತ್ತು ನಾನು ಗಾಡಿನಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದರೆ ತುಂಬ ದೂರ ಹೋಗಬೇಕು. ಬೈಕು ಕೂಡ ಎತ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ಜರ್ನಿ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ಗಾಡಿ ಸೌಂಡ್ ಇರುತ್ತೆ, ಯಾರು ಬೇಜಾರು ಮಾಡ್ಕೊಂಡ್ಬಿಡಿ. ಇದ್ದೀನಿ. ನೋಡಿ ಫ್ರೆಂಡ್ಸ್, ಊರ ಹತ್ರ ಇರೋದಿದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಕ್ಲೈಮೇಟ್ ಅಂತ. ಮಳೆ ಬಿದ್ದಿರೋದ ಕಾರಣ ತುಂಬ ದೂರ ಹೋಗೋಕ್ಕಾಗಲ್ಲ, ಗಚ್ಚಿದೆ. ಓಕೆ, ಆದ್ರೂ ನಿಮಗೋಸ್ಕರ ಹೋಗ್ತೀನಿ. ನೋಡಿ, ಮೊನ್ನೆ ವಿಡಿಯೋನಲ್ಲೆಲ್ಲ ತೋರಿಸಿದ್ದು ನಿಮಗೆ, ಈ ಕಾಡಿಂದನೇ ಬರೋದು ನಮಗೆ ಎಲ್ಲ ಪ್ರಾಣಿಗಳು. ಅಂತೂ ತುಂಬಾ ಜಾಸ್ತಿ ಇದೆ. ಏನೇನು ಪ್ರಾಣಿ ವಾಸ ಮಾಡೋದಂದರೆ ನೋಡಿ, ಫಾರೆಸ್ಟಲ್ಲಿ ಹಂದಿಗಳು, ನವಿಲು ಮತ್ತು ಜಿಂಕೆಗಳು ಬಂದು ಇನ್ನೊಂದು ಸ್ವಲ್ಪ ದೂರ ಇದೆ, ಇನ್ನೊಂದು ಇದಿದೆ, ಅಲ್ಲಿ ವಾಸ ಮಾಡೋದು ಜಿಂಕೆಗಳು ಬಂದು. ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ಬಂದು ಹಂದಿಗಳಿಗೆ ಮತ್ತು ಜಿಂಕೆಗಳಿಲ್ಲ, ನವಿಲುಗಳು ಇದ್ದಾವೆ. ಓಕೆ ನೋಡಿ ಫ್ರೆಂಡ್ಸ್, ಎರಡೆರಡು ದಾರಿ ಇದೆ. ಎಲ್ಲನ ದಾರಿ ತಪ್ಪಿಸ್ಕೊಂಡ್ರೆ ತಿರ್ಗಾ ರೋಡ್ಗೆ ಹೋಗೋದು ತುಂಬಾ ಕಷ್ಟ. ನಮಗೆಲ್ಲ ರೂಢಿಯಾಗಿರುತ್ತೆ. ಹಾಗೆ ಹೋಗ್ತಾ ಇರೋಣ ಬನ್ನಿ. ಪುಣ್ಯಕ್ಕೆ ಯಾವ್ದನ್ನ ನವಿಲು ಆಗಲಿ ಏನನ್ನ ಕಾಣಿಸುತ್ತೆ, ನಾವು ನೋಡೋಣ. ಇದು ನವಿಲುಗಳು ಬರೋದು, ಅವು ಯಾವಾಗ ಬರೋಲ್ಲ, ಅಂದರೆ ಅವಕ್ಕೂ ಟೈಮಿಂಗ್ಸ್ ಅನ್ನೋದಿದೆ. ಏನು ಟೈಮಿಂಗ್ಸ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬಿದ್ರಿದೆ, ಇಲ್ಲಿ ತುಂಬಾ ನವಿಲುಗಳಿರುತ್ತೆ. ಓಕೆ ಬನ್ನಿ ನೋಡೋಣ. ಗಾಡಿ ನಿಲ್ಲಿಸೋಣ. ಗಾಡಿ ನಿಂತ್ಕೊಂತು. ಓಕೆ ಬನ್ನಿ, ಬೀಗ ಹಾಕ್ಕೊಂಡು ಹೋಗೋಣ. ಇವಾಗ ನೋಡಿ, ಬಿದ್ರಂತೂ ತುಂಬಾ ಚೆನ್ನಾಗಿದ್ದಾವೆ. ನೋಡಿ ಫ್ರೆಂಡ್ಸ್, ಈ ಬಿದ್ರು ಇದೆಯಲ್ಲ, ಈ ಬಿದ್ರಲ್ಲೇ ನವಿಲುಗಳು ಒಂದು ಮೊಟ್ಟೆ ಇಕ್ಕೋದು, ಮರಿ ಮಾಡೋದು ಅಂತ ಹೇಳ್ತಾರೆ. ಅಂದರೆ ನಾವು ನೋಡಿರ್ತೀರಿ, ಯಾವುದೋ ಒಂದೊಂದು ಟೈಮಲ್ಲಿ ಇರುತ್ತೆ. ಅದು ಎಲ್ಲ ಜಾಗದಲ್ಲಿ ಎಲ್ಲ ಬಿದ್ರಲ್ಲಿ ಇರೋಲ್ಲ, ಒಂದೊಂದು ಟೈಮಲ್ಲಿ ಮಾತ್ರ ಜಾಸ್ತಿ ಇರುತ್ತೆ ನವಿಲುಗಳು. ನೋಡಿ, ಈ ಥರ ಒಂದು ಬುಡಗಳಲ್ಲೇ ತುಂಬಾ ಜಾಸ್ತಿ
ನವಿಲುಗಳು ಮೊಟ್ಟೆ ಇಕ್ಕಿ ಮರಿ ಮಾಡೋದು. ಅಂದರೆ ಇನ್ನೂ ಫಾರೆಸ್ಟ್ ಒಳಗಡೆ ಹೋಗ್ಬೇಕು. ಇವೆಲ್ಲ ರೋಡ್ ಅಂತ ಇರೋದು, ಅತಿ ಹೆಚ್ಚಾಗಿ ಏನು ಇರೋಲ್ಲ ಇಲ್ಲಿ. ಆ ಕಡೆ ಎಲ್ಲ ಹೋಗ್ಬೇಕಂದ್ರೆ ಸುಮಾರು ಒಂದು ಫಿಲಮ್ಮೇ ಮಾಡಬೇಕಾಗುತ್ತೆ. ಈ ಕಾಡೆಲ್ಲ ಸುತ್ತಬೇಕು, ಈ ಕಾಡು ಪ್ರಾಣಿಗಳೆಲ್ಲ ನಾವು ನೋಡ್ಬೇಕಂದ್ರೆ ಒಂದು ಫಿಲಮ್ ಮಾಡಬೇಕು. ಯಾಕಂದರೆ ಅಷ್ಟು ಟೈಮ್ ಇಲ್ಲ. ನನಗೇನೋ ಟೈಮ್ ಇದೆ, ಆದರೆ ನೋಡೋ ಪೇಷನ್ಸ್ ನಿಮಗಿರಲ್ಲ. ಹಾಗಾಗಿ ತೋರಿಸ್ತಾ ಹೋಗ್ತೀನಿ. ಇದು ಗಿಣಿಗಳು ನೋಡಿ. ನವಿಲುಗಳೆಲ್ಲ ನೋಡ್ಬೇಕಂದ್ರೆ ಮಾರ್ನಿಂಗ್ ಬರಬೇಕು, ಇಲ್ಲ ಸಂಜೆ ಬರಬೇಕು. ಅಂಥ ಟೈಮಲ್ಲಿ ಮಾತ್ರನೇ ಅವು ಬರೋದು. ನೋಡಿ ಹೇಗಿದೆ. ಓಕೆ, ನಾನು ಗಾಡಿ ಅಲ್ಲಿ ನಿಲ್ಲಿಸಿದ್ದೀನಿ, ಹ್ಯಾಂಡ್ ಲಾಕ್ ಮಾಡಿದ್ದೀನಿ. ಪರವಾಗಿಲ್ಲ, ಬನ್ನಿ ಹೋಗೋಣ. ಹಂಗೆ ಏನಾದರೂ ಕಾಣಿಸ್ಬೋದೇನೋ ಪುಣ್ಯಕ್ಕೆ, ಗೊತ್ತಿಲ್ಲ. ಹೋಗ್ತಾ ಇರೋಣ ಬನ್ನಿ. ನೋಡಿ, ಇದು ಅಕ್ಲಿಪಾರಮ್ ಅಂತ. ಅಕ್ಲಿಪಾರಮ್ಮು ಮರ. ಇದು ಸುಮಾರು ಓಣಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಓಣಿರೋದು. ಇದು ಸುಮಾರು ಓಣಿ ಒಂದು 5-6 ವರ್ಷ ಆಗಿದೆ. ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೋಡಿ, ಇದು ಯೆಲ್ಲೋ ಕಲರು ಬಿದಿರು, ತುಂಬ ಚೆನ್ನಾಗಿ ಬೆಳೆದಿದೆ. ಓಕೆ, ಬನ್ನಿ ಹಾಗೆ ಹೋಗ್ತಾ ಇರೋಣ. ನೋಡಿ ಯಾಕೆ ಥರ ಇದೆ, ಒಂಥರ ಇಲ್ಲಿಂದ ರೋಡಲ್ಲಿ ನೋಡ್ತಾ ಇದ್ರೆ ಒಂಥರ ಗುಹೆ ಥರನೇ ಇರುತ್ತೆ. ನನಗೆ ಬೋರಾದಾಗೆಲ್ಲ ಈ ಕಡೆ ಬರ್ತಾನೆ ಇರ್ತೀನಿ, ಸುಮ್ಮನೆ ಓಡಾಡ್ಕೊಂಡು ಹೋಗ್ತಾ ಇರ್ತೀರಿ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಡ್ತಾರೆ ಕಾವಲ್ಗೆ. ಓಕೆ ಫ್ರೆಂಡ್ಸ್, ಇನ್ನೊಂದು ಸರಿ ಮಾರ್ನಿಂಗ್ ಬರ್ತೀನಿ. ಅಂದರೆ ಮಾರ್ನಿಂಗ್ ಬರೋಕ್ಕೆ ನಮಗೆ ಕೆಲಸಗಳು ಜಾಸ್ತಿ ಇರುತ್ತೆ. ಒಂದಿನ ಬಿಡು ಮಾಡಿಕೊಂಡು ನಿಮಗೋಸ್ಕರ ಬರ್ತೀನಿ. ಏನೋ ಪ್ರಾಣಿಗಳು ಸಿಗುತ್ತೇನೋ, ಆದರೆ ಬೆಳಗ್ಗೆ ಮಾರ್ನಿಂಗ್ ಬರಬೇಕು. ನೋಡು, ಮಾವಿನ ಗಿಡ ಕೂಡ ಉಣಿದ್ದಾರೆ ಫಾರೆಸ್ಟಲ್ಲಿ. ನನ್ನ ಗಾಡಿ ನೋಡ್ಕೊತಾ ಇರಬೇಕು. ಯಾಕಂದರೆ ಫಾರೆಸ್ಟ್ ಒಳಗಡೆ ಬಂದಿದ್ದೀನಿ, ಬೈಕಲ್ಲಿದೆ. ಅವಾಗ ತಿರುಗಿ ನೋಡ್ತಾ ಇರಬೇಕು ನಮ್ಮ ಗಾಡಿ ಇದೆಯೋ ಇಲ್ಲ ಅಂತ. ನೋಡಿ ಅಲ್ಲಿ ಕೌಜುಗಳು ಹೋಗ್ತಾ ಇದೆ. ಓಡೋಯ್ತು. ಕೌಜುಗಳಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಒಂಥರ ಕೋಳಿ ಮರಿಗಳಿದ್ದಂಗಿರುತ್ತೆ. ನೋಡಿ, ಹುಣಸೆ ಮರಗಳು, ಆಳು ಮುಳು ಎಲ್ಲ ಬೇಜಾನು ಇಟ್ಟಿದ್ದಾರೆ ಫಾರೆಸ್ಟವರು. ತುಂಬ ಚೆನ್ನಾಗಿದೆ ನೋಡೋದಕ್ಕಂತ. ಮತ್ತೆ ಈ ರೋಡಲ್ಲೂ ಅವಾಗವಾಗ ಅದು ಇದು ಪಕ್ಷಿ ಪ್ರಾಣಿಗಳನ್ನ ನಾವು ನೋಡ್ತಾನೆ ಇರ್ಬೋದು. ಓಕೆ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ವಿಡಿಯೋ ಜಾಸ್ತಿ ಆಗ್ತಾ ಇದೆ. ಫ್ರೆಂಡ್ಸ್, ತಿರ್ಗಾ ಹೋಗ್ತಾ ಇದ್ದೀನಿ ಮುಂದಕ್ಕೆ. ಏನೇನೋ ಪ್ರಾಣಿಗಳು ಕಾಣಿಸ್ಬೋದೇನೋ ನಮ್ಮ ಕಣ್ಣಿಗೆ ಅಂತ. ಆಲ್ರೆಡಿ ನಾನು ಹೋಗ್ತಾ ಇರೋದು ಫಾರೆಸ್ಟಲ್ಲಿ. ಎಲ್ಲೆಲ್ಲಿ ಮುಳ್ಳುಗಳಿದೆಯೋ ಏನೋ ಒಂದು ಗೊತ್ತಿಲ್ಲ. ಗಾಡಿ ಪಂಚರ್ ಆದರೆ ತಳ್ಕೊಂಡು ಹೋಗ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಸುಮಾರು ಒಂದು 3-4 ಕಿಲೋಮೀಟ್ರ್ ಬಂದಿದ್ದೀನಿ ದೂರ. ಪಂಚರ್ ಏನಾದರೂ ಆದರೆ ನಟರಾಜ ಸರ್ವೀಸು ತಳ್ಳಬೇಕು ಗಾಡಿ. ಬನ್ನಿ ಹೋಗ್ತಾ ಬನ್ನಿ. ಟರ್ನಿಂಗ್ ಮಾಡಿದೆ. ನೋಡಿ, ಇಂಥ ಬಿದಿರುಗಳಲ್ಲೇ ನವಿಲುಗಳಿರುತ್ತೆ, ಅದಕ್ಕೆ ಹೋಗ್ತಾ ಇದ್ದೀನಿ.
ನೋಡಿ, ಇಂಥ ದಟ್ಟವಾದ ಒಂದು ಬಿದಿರುಗಳಲ್ಲೇ ನವಿಲುಗಳು ತುಂಬ ವಾಸ ಮಾಡೋದು. ಮಳೆ ಬಿದ್ದಿರೋದಕ್ಕೆ ನೀರುಗಳು ತುಂಬ ನಿಂತಿದ್ದಾವೆ. ಈ ಥರ ನೀರು ನಿಲ್ಲೋದು ಪಾಪ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ನವಿಲುಗಳಿಗೆ ಈ ಥರ ಎಲ್ಲ ಕುಡಿಯೋದಕ್ಕೆ ನೀರಾಗುತ್ತೆ. ಓಕೆ ಬನ್ನಿ. ಓಕೆ ಫ್ರೆಂಡ್ಸ್, ಹಾಗೆ ಹೋಗ್ತಾ ಇದ್ದೀನಿ, ಏನಾನ ಸಿಗ್ಬೋದು ಅಂತ. ಅಂದರೆ ನಾನು ಬಂದಿರೋದು ಮಧ್ಯಾಹ್ನ ಟೈಮು. ಇಂಥ ಟೈಮಲ್ಲಿ ಯಾವ ಪ್ರಾಣಿಗಳು ಕೂಡ ಬರೋಲ್ಲ. ಬೆಳಿಗ್ಗೆ, ಸಂಜೆ ಮತ್ತು ನೈಟು ತುಂಬಾ ನವಿಲುಗಳು ಇರುತ್ತೆ, ನವಿಲುಗಳು, ಜಿಂಕೆಗಳು. ಈ ಡೇ ಟೈಮೆಲ್ಲ ಪಾಪ ರೆಸ್ಟ್ ಮಾಡ್ತಾ ಇರ್ತವೆ, ಯಾಕಂದರೆ ರಾತ್ರಿ ಎಲ್ಲ ತುಂಬಾ ಓಡಾಡಿರ್ತಾರಲ್ವ, ಹಾಗಾಗಿ ಇಂಥ ಟೈಮಲ್ಲಿ ರೆಸ್ಟ್ ಮಾಡ್ತಾ ಇರುತ್ತೆ. ಇಲ್ಲೊಂದು ಹಲಸಿನ ಮರ ಕೂಡ ಬೆಳೆದಿದೆ. ನಾನು ಇಂಥ ಟೈಮಲ್ಲಿದೆ ನೋಡಿ. ಹಾಗೆ ಮಾವಿನ ಹಣ್ಣು ಮರ ಕೂಡ ಇದೆ. ಓಕೆ ನೋಡಿ, ಇಲ್ಲೊಂದು ತೊಟ್ಟಿ ಕೂಡ ಕಟ್ಟಿದ್ದಾರೆ. ಈ ತೊಟ್ಟಿಗಳು ಏನಕ್ಕೆ ಅಂತ ಹೇಳಿದ್ರೆ, ಬೇಸಿಗೆ ಟೈಮಲ್ಲಿ ಇದರಲ್ಲಿ ನೀರು ಬಿಡ್ತಾರೆ. ಇದರಲ್ಲಿ ನೀರು ಬಿಡೋದು ಏನಕ್ಕಪ್ಪ ಅಂದರೆ, ಈ ನವಿಲುಗಳಿಗೆ, ಪಕ್ಷಿ ಪ್ರಾಣಿಗಳಿಗೆ ನೀರು ಕುಡಿಯೋದಕ್ಕಂತ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಷ್ಟು ಉದ್ದ ನವಿಲು ಎಲ್ಲ ಎಕ್ಕಿ ನೀರು ಕುಡಿಯೋಕ್ಕಾಗಲ್ಲ, ಹಾಗಾಗಿ ಒಂದು ಬಟ್ಲುಗಳಲ್ಲಿ, ಅದು ಇದು ಬೋಲಲ್ಲಿ ಫಾರೆಸ್ಟ್ ಅವರು ಇಡ್ತಾ ಬಿಡ್ತಾರೆ. ನೋಡಿ ಹೇಗಿದೆ ನೇಚರು, ನೋಡ್ತಾ ಇದ್ರೆ ಇಲ್ಲೇ ಇರೋಣ ಅನಿಸುತ್ತೆ. ಓಕೆ ಬನ್ನಿ ನೋಡೋಣ ಸಂಪು ಹೇಗಿದೆ ಅಂತ. ಓಕೆ ನೋಡಿ, ಇದೆ ಸಂಪು ಕಟ್ಟಿರೋದು. ಇವಾಗ ಆಲ್ಮೋಸ್ಟ್ ನೀರು ಬಿಡೋಲ್ಲ, ಯಾಕಂತ ಹೇಳಿದ್ರೆ ಮಳೆಗಾಲ, ಅಲ್ಲಿ ಡ್ಯಾಮುಗಳಲ್ಲಿ ಅಲ್ಲಿ ನೀರು ನಿಂತಿರುತ್ತೆ, ಹಾಗಾಗಿ ಇದರಲ್ಲಿ ನೀರು ಬಿಡೋಲ್ಲ. ಬೇಸಿಗೆ ಟೈಮಲ್ಲಿ ನೀರು ಬಿಡ್ತಾರೆ, ಮತ್ತು ಪಕ್ಷಿ ಪ್ರಾಣಿಗಳಿಗೆ ಒಳ್ಳೆ ನೀರು ವ್ಯವಸ್ಥೆ ಮಾಡಿಕೊಡ್ತಾರೆ. ನೋಡಿ ಹೇಗಿದೆ ನಮ್ಮ ಕಡೆ ಎಲ್ಲ. ಈ ಕಡೆ ಎಲ್ಲ ಆಲ್ಮೋಸ್ಟ್ ಇಷ್ಟು ವೀಡಿಯೋ ಮಾಡಿದ್ದೀನಿ, ಇಷ್ಟು ಇಲ್ಲೆಲ್ಲ ಬಂದಿಲ್ಲ. ಇದು ನೋಡ್ಬೇಕಂದ್ರೆ ಇನ್ನೂ ಸುಮಾರು ಒಂದು ಫಿಲಮೇ ಮಾಡಬೇಕು, ಅಷ್ಟೊಂದು ದೊಡ್ಡ ಕಾಡು ಅಂತಲೇ ಹೇಳ್ಬೋದು, ಫಾರೆಸ್ಟು. ಹಾಗಾಗಿ ಒಂದೊಂದೇ ಭಾಗನ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ತುಂಬ ಜಾಸ್ತಿ ಆಯಿತು, ಉದ್ದ ಆಯಿತು. ಇನ್ನೊಂದು ನೆಕ್ಸ್ಟ್ ಟೈಮ್ ಒಳ್ಳೊಳ್ಳೆ ವೀಡಿಯೋನ ನಾನು ಮುಂದೆ ತರ್ತಾನೆ ಇರ್ತೀನಿ. ನೋಡಿ ಫ್ರೆಂಡ್ಸ್, ಇಂಥ ಜಾಗಕ್ಕೆಲ್ಲ ಬಂದು ನಾನು ವೀಡಿಯೋ ಮಾಡ್ತಾನೆ ಇರ್ತೀನಿ. ಆದರೆ ನನಗೆ ಯಾರೂ ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ, ಯಾಕಂದರೆ ನಾನೊಬ್ಬ ರೈತ, ನಾವೊಬ್ಬರು ಹಳ್ಳಿಯವರು ಅಂತ ನನಗೆ ಯಾರೂ ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ನೀವಾದರೂ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೂ ಬೆಳಿಗ್ಗೆ ಬಂದು ಹಿಡಿತೀನಿ, ಆವಾಗ ಅದರ ಜಿಂಕೆಗಳು, ನವಿಲುಗಳೇನೋ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ನಾವು ನೋಡೋಣ. ಓಕೆ, ಅಲ್ಲಿವರೆಗೂ ಕಾಯ್ತಾ ಇರೋಣ, ಬನ್ನಿ. ಓಕೆ ಬಾಯ್.